ಹಾಯ್. ಸೊ ಭಾಳ ಜನ ಫ್ರೆಂಡ್ಸ್ ನಾನು ಕೇಳ್ತಿರ್ತಾರೆ, ಯಾವಾಗಿಂದ ಬುಕ್ ಓದೋ ಹ್ಯಾಬಿಟ್ ಮಾಡ್ಕೊಂಡು ಅಂದರೆ ರೂಢಿ ಯಾವಾಗಿಂದ ಮಾಡ್ಕೊಂಡು ಅಂತ ಹೇಳಿಬಿಟ್ಟು. ಸೊ ನನಗೇನು ಫಸ್ಟಿಂದ ರೂಢಿ ಇಲ್ಲ, ಫಸ್ಟಿಂದ ನಾನು ಬುಕ್ ಲವರ್ ಅಲ್ಲ, ಆ ಥರ ಓದೋದು ಅಭ್ಯಾಸನೇ ಇರಲಿಲ್ಲ. ಬಟ್ ನನಗೆ ಆ್ಯಕ್ಚುಲಾಗಿ ಯಾವಾಗ ಓದೋದು ಶುರು ಮಾಡಿದೆ, ಯಾವಾಗ ಅದು ಒಂಥರ ರುಚಿ ತಗೋತು ಅಂತಂದರೆ ಹೇಳ್ಬೇಕಂತಂದ್ರೆ ಸೆಕೆಂಡ್ ಬೇಬಿ ಆದಮೇಲೆ ಪೋಸ್ಟ್ ಪಾರ್ಟಮ್ ಅವಾಗ ಬಾಣಂತನ ಟೈಮಲ್ಲಿ ಊರಾಗಿರ್ತೀವಲ್ಲ. ಸೊ ಮನೆಯಾಗಿದ್ದಾಗ ಹೊರಗಡೆ ಜಾಸ್ತಿ ಬಿಡ್ತಿರೋದಿಲ್ಲ, ಆಮೇಲೆ ಒಳಗೆ ಕೂಡಬೇಕು. ಅದು ನಾ ಇದ್ದ ಜಾಗದಾಗ ಏನಿತ್ತಂದ್ರೆ ನೆಟ್ವರ್ಕ್ ಸರಿಯಾಗಿ ಬರ್ತಿರಲಿಲ್ಲ. ಸೊ ಅವಾಗ ಏನು ಮಾಡೋದು, ಇಂಟರ್ನೆಟ್ ಇಲ್ಲಾಂದ್ರೆ ಮೊಬೈಲ್ ಹೆಂಗೆ ಯೂಸ್ ಮಾಡೋದು ಅದೂ ಹೋಯಿತು. ಸೊ ಅವಾಗ ನಂಗೆ ಸಿಟ್ಟು ಬರ್ತಿತ್ತು, ಅಯ್ಯೋ ಹಾಳಾದ ನೆಟ್ವರ್ಕ್ ಬರೋಂಗಿಲ್ಲಲ್ಲ, ಸೊ ಏನಾದರೂ ಮೊಬೈಲ್ ಆದರೂ ನೋಡ್ತಿದ್ದೆ ಅಂತ. ಬಟ್ ಇವಾಗ ಹೇಳಬೇಕು ನೆಟ್ವರ್ಕ್ ಬರಲಾರ್ದಕ್ಕೆ ಥ್ಯಾಂಕ್ಸ್ ಅಂತ. ಸೊ ಆ ಟೈಮಿಗೆ ನನಗೆ ಒಂಥರ ಎಷ್ಟು ಹಾರ್ಮೋನ್ಸ್ ಚೇಂಜಸ್ ಆಗ್ತಿರ್ತಾವೆ, ಎಷ್ಟು ಡಿಪ್ರೆಷನ್ ಹೋಗೋ ಚಾನ್ಸಸ್ ಭಾಳ ಇರ್ತಾವೆ. ಅಂದ್ರೆ ಭಾಳ ಜನಕ್ಕೆ ಓಕೆ ಇದು ಕಾಮನ್ ಗೊತ್ತಿರ್ತೈತೆ ಎಲ್ಲರಿಗೂ. ಸೊ ಆ ಟೈಮಿಗೆ ಮೂಡ್ ಸ್ವಿಂಗ್ಸ್ ಆಗ್ತಿರ್ತಾವೆ, ಹಾರ್ಮೋನಲ್ ಚೇಂಜಸ್ ಆಗ್ತಿರ್ತಾವೆ, ಒಂಥರ ಆಗ್ತಿರ್ತೈತಿ. ಸೊ ಆ ಟೈಮಿಗೆ ಮೊಬೈಲ್ ನೋಡಿದ್ರೆ ಅದು ಇನ್ನೂ ತಲೆ ಕೆಟ್ಟು ಹೋಗ್ತಿತ್ತು, ಅದು ನೆಟ್ವರ್ಕ್ ಬರದೇ ಇರೋದು ಒಳ್ಳೇದಾಯಿತು. ಸೊ ಇವಾಗ ನಾನು ಟೈಮಿಗೆ ಏನು ಮಾಡೋದು ಅಂತ ಸುಮ್ಮನೆ ಹಂಗೆ ಒಂದು ಸ್ವಲ್ಪ ನೋಡಿದ್ರೆ ಒಂದು ಬುಕ್ ಸಿಕ್ತು ಹಳೇದು ನಮ್ಮ ಮನ್ಯಾಗ ಅವಾಗಿಂದು. ಯಾವುದೋ ಒಂಥರ ಸೆಲ್ಫ್ ಮೋಟಿವೇಶನ್ ಬುಕ್ಕು, ಸೆಲ್ಫ್ ಹೆಲ್ಪ್ ಅಂತಾರೆ ಆ ಥರ ಬುಕ್ಕು ಸಿಕ್ತು ನನಗೆ. ಸುಮ್ಮನೆ ಏನು ಕೊಡೋದು ಅಂದರೆ, ಯಾಕಂದ್ರೆ ಒಂದೊಂದು ಸಲ ಹಂಗೆ ನಿದ್ದೆ ಬರ್ತಿರೋದಿಲ್ಲಲ್ಲ, ಸುಮ್ಮನೆ ಏನು ಕೊಡೋದು ಅಂತ ಓದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅವಾಗ ಓದಕ್ಕೆ ಸ್ಟಾರ್ಟ್ ಮಾಡಿದ್ದು ಹಂಗೆ ಒನ್ ಬೈ ಒನ್ ಓದಬೇಕು. ಅದೆಷ್ಟು ಹೆಲ್ಪ್ ಆಯಿತು, ಎಷ್ಟು ನಾನು ಒಂಥರ ಬುಕ್ ಓದ್ಕೊತ ಸೆಲ್ಫ್ ಹೀಲ್ ಆದೆ ಅಂತ ಹೇಳ್ಬೋದು. ಸೊ ಅಷ್ಟು ಹೆಲ್ಪ್ ಆಯ್ತು ನನಗೆ ಬುಕ್ ಓದೋದು. ಆಮೇಲೆ ಒಂದು ನೆಕ್ಸ್ಟ್ ಓದಕ್ಕೆ ಶುರು ಮಾಡಿದೆ. ಒಂದು ಕಂಪ್ಲೀಟ್ ಆದಮೇಲೆ ಏನೋ ಒಂಥರ ಖುಷಿ ಆಯ್ತು ನನಗೆ. ಸೊ ಅವಾಗ ಅನಿಸಿತ್ತು, ಮೊಬೈಲ್ ನೋಡಿ ಏನೋ ಸ್ಕ್ರೋಲ್ ಮಾಡೋದ್ರೊಳಗೆ ಒಂಥರ ಖುಷಿ ಅಂತ ನಾವು ಅನ್ಕೋತಿದ್ವಿ. ಬಟ್ ಒಂದು ಬುಕ್ ಓದಿ ಮುಗಿಸಿದ್ರಾಗ ಎಷ್ಟು ತೃಪ್ತಿ ಇರ್ತೈತಿ, ಎಷ್ಟು ಖುಷಿ ಇರ್ತೈತಿ ಅಂತ ಹೇಳಿ ನನಗೆ ಆವಾಗನೂ ಗೊತ್ತಾಗಿತ್ತು. ಸೊ ಅಲ್ಲಿಂದ ನನ್ನ ಬುಕ್ ರೀಡಿಂಗ್ ಜರ್ನಿ ಸ್ಟಾರ್ಟ್ ಆಗಿದ್ದು. ಇಲ್ಲಿ ತನಕ ನಾನು ನಿಂತಿಲ್ಲ. ಸೊ ಈಗೂ 2 ಬೇಬೀಸ್ ಜೊತೆ ಯಾವಾಗ ಒಂದು 10 ನಿಮಿಷ ಆಗಲಿ, ಮಿನಿಮಮ್ 10 ನಿಮಿಷ ನಾವು ಓದೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಯಾವಾಗಾದ್ರೂ ಸಿಕ್ಕ ಗ್ಯಾಪ್ನಾಗ ಒಂದು 10 ನಿಮಿಷ ಬೇಡ, 10 ಪೇಜ್, ಏನೋ ಸಣ್ಣ ಬುಕ್ ಇದ್ರು 10 ಪೇಜ್ ಅಷ್ಟು ಓದಿದ್ರು ಏನೋ ಒಂಥರ ತೃಪ್ತಿ. ಈಗ ಹೆಂಗೆ ಆಗ್ಬಿಟ್ಟದ್ರೆ ನಂಗೆ ಏನೋ ಒಂದಿನ ಮಿಸ್ ಮಾಡಿದ್ರೆ ಏನೋ ಕಳ್ಕೊಂಡಂಗೆ ಫೀಲ್ ಆಗ್ತೈತೆ ನಂಗೆ. ಸೊ ಅಷ್ಟು ಒಂಥರ ಎಡಿಕ್ಟ್ ಆಗಿಬಿಟ್ಟಿನಿ ಬುಕ್ಸಿಗೆ. ಸೊ ನಾನು ಜಾಸ್ತಿ ಸೆಲ್ಫ್ ಹೆಲ್ಪ್, ಮೋಟಿವೇಶನ್ ಈ ಥರ ಬುಕ್ಸ್ ಓದ್ತೀನಿ ನಾನು. ಅಂದರೆ ಒಂಥರ ಮೈಂಡ್ ಟ್ರೈನಿಂಗ್ ಅನ್ಬೋದು, ಮೋಟಿವೇಶನ್ ಟೈಪು, ಸೆಲ್ಫ್ ಹೆಲ್ಪಿಗೆ ಅಂದರೆ ಸೆಲ್ಫ್ ಡೆವಲಪ್ಮೆಂಟಿಗೆ ಹೆಲ್ಪ್ ಆಗುವಂಥ ಬುಕ್ ಅನ್ಬೋದು. ಯಾಕಂತಂದ್ರೆ ಈ ಸೀರಿಯಲ್ಸ್ ಥರ ನೋವೆಲ್ಸು ಅವೆಲ್ಲ ನಾನು ಓದೋಕೆ ಅಷ್ಟು ಇಷ್ಟಪಡೋದಿಲ್ಲ. ಸೊ ಈ ಬುಕ್ ಓದಾಗತ್ತಂದ್ರೆ ನಾನು ಸೀರಿಯಲ್ ನೋಡೋದು ಬಿಟ್ಟೆ, ಮೂವೀಸು ಈ ಥರ ಜಾಸ್ತಿ ಎದುರಾಗ ಟೈಮ್ ಹೋಗ್ತಿತ್ತಲ್ಲ ಅವೆಲ್ಲ ಬಿಟ್ಟು ಬುಕ್ ಓದ್ರಾಗ ಇನ್ವೆಸ್ಟ್ ಮಾಡ್ತೀನಿ. ಸೊ ಭಾಳ ಚಲೋ ಅನ್ಸತ್ತದ, ನೀವು ಟ್ರೈ ಮಾಡಿರಿ, ಭಾಳ ಚೇಂಜಸ್ ಆಗ್ತಾವೆ. ಥ್ಯಾಂಕ್ ಯು.